ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. DK ಶಿವಕುಮಾರ್ ಮಾಸ್ಟರ್ ಪ್ಲ್ಯಾನ್, ಕೆಡ್ಡಾಗೆ ಬಿದ್ದಂಥ ಸದಾ ಆನಂದ ಗೌಡ, ವಿಜೇಂದ್ರಗೆ ಮುಹೂರ್ತ ಫಿಕ್ಸ್. ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಷ್ಟು ವೀಕ್ಷಕರೇ, ನಿನ್ನೆ ಮಧ್ಯಾಹ್ನದಿಂದ ಸದಾನಂದ ಗೌಡರು ಮಾತಾಡಿದ್ದಾರೆ ಎನ್ನಲಾದ ಆಡಿಯೋ ಯಾವಾಗ ಹೊರಗೆ ಬಂತಲ್ಲ, ಅದಾದ ನಂತರ ಅದೇ ಕ್ಷಣ ಸದಾನಂದ ಗೌಡ ಅವರನ್ನು ಮಾತಾಡಿಸುವಂಥ ಪ್ರಯತ್ನದಲ್ಲಿ ಮಾಧ್ಯಮ ಮಿತ್ರರು ಮುಂದಾದಾಗ ಅದೇ ಸದಾನಂದ ಗೌಡ ಹೇಳ್ತಾರೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನು ಯಾರ ಬಗ್ಗೆಯೂ ಕೂಡ ಕಂಪ್ಲೇಂಟ್ ಕೊಡಲ್ಲ ಎನ್ನುವಂಥ ಮಾತನ್ನು ಹೇಳಿ ಪರೋಕ್ಷವಾಗಿ ಇದು ನನ್ನ ಆಡಿಯೋ ಎನ್ನುವುದನ್ನು ಸಾರಾಸಗಟಾಗಿ ಹೇಳಿಬಿಟ್ರು. ಇದರರ್ಥ ಈ ಸದಾನಂದ ಗೌಡರು ಪ್ರದೀಪ್ ಎನ್ನುವಂಥ ಹೈಕಮಾಂಡ್ನ ಒಬ್ಬ ಫ್ರಾಡ್ ಜೊತೆ ಮಾತಾಡಿದ್ದಾರೆ ಎನ್ನಲಾದ ಆಡಿಯೋ ಇದೆಯಲ್ಲ, ಅದು AI ಆಡಿಯೋ ಅಲ್ಲ. ಸ್ವತಃ ಇದೇ ಸದಾನಂದ ಗೌಡರು ಯಾಮಾರಿ ಕೆಡ್ಡಾಕಿ ಬಿದ್ದು ಒಬ್ಬ ಪ್ರದೀಪ್ ಎನ್ನುವಂಥ ಫ್ರಾಡ್ ಜೊತೆ ಮಾತಾಡಿ ಆ ಫ್ರಾಡ್ ಮತ್ತೊಂದು ಮೊಬೈಲಿಂದ ಸ್ಪೀಕರ್ ಮುಖಾಂತರ ಆಡಿಯೋವನ್ನು ರೆಕಾರ್ಡ್ ಮಾಡಿಕೊಂಡು ಅದನ್ನು ಹರಿಬಿಟ್ಟು ಇದೀಗ ಸದಾನಂದ ಗೌಡರನ್ನು ಕೆಡ್ಡಕ್ಕೆ ಕೆಡವಿದಂಥ ಘಟನೆ ನಿನ್ನೆ ಮಧ್ಯಾಹ್ನದಿಂದ ದೊಡ್ಡ ಸದ್ದನ್ನು ಮಾಡ್ತಾ ಇದೆ. ಇಲ್ಲಿ ಕೆಡ್ಡಾಕಿ ಬಿದ್ದದ್ದು ಸದಾನಂದ ಗೌಡರಾದರೂ ಕೂಡ ಈ ಒಂದು ವಿಷಯ ಇದೆಯಲ್ಲ, 2 ತಿಂಗಳ ಒಳಗಾಗಿ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಪಟ್ಟದಿಂದ ನೀವು ಕೆಳಗಿಳಿಸಬೇಕು. ಜೂನ್, ಜುಲೈ, ಆಗಸ್ಟ್ ಓಕೆ, ಸೆಪ್ಟೆಂಬರ್ ತನಕ ಕಾದು ನೋಡೋಣ. ಯಾಕಂದರೆ ಈ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ನಂತರ ವಿಜೇಂದ್ರ ಅವ್ರನ್ನ ಈಗ ನಾವು ಶಾಕ್ ಮಾಡಿದರೆ ಅಥವಾ ವಿಜೇಂದ್ರ ಅವ್ರನ್ನ ಅಧ್ಯಕ್ಷ ಪದವಿಯಿಂದ ಕೆಳಗಿಳಿಸಿಬಿಟ್ರೆ ಅದು ಲಿಂಗಾಯತ ಸಮುದಾಯಕ್ಕೆ ಕೆಟ್ಟ ಮೆಸೇಜ್ ಹೋಗುತ್ತೆ ಮತ್ತು ಲಿಂಗಾಯತ ಸಮುದಾಯದವರು BJP ವಿರುದ್ಧ ಮಾತನಾಡುವಂಥ, BJP ವಿರುದ್ಧವಾಗಿ ಕೆಲಸ ಮಾಡುವಂಥ ಸಾಧ್ಯತೆ ಇರುತ್ತೆ. ಹೇಗಾದರೂ ಆಗಿ 3 ವರ್ಷ ಅಂದರೆ ನವೆಂಬರ್ ಸಮಯಕ್ಕೆ 3 ವರ್ಷ ಕಂಪ್ಲೀಟ್ ಆಗುತ್ತೆ. ಅದೇ ನೆಪವನ್ನು ಇಟ್ಕೊಂಡು ಅಕ್ಟೋಬರ್ ವೇಳೆಗೆ ವಿಜೇಂದ್ರ ಅವರನ್ನ ನೀವು ಕಿಕ್ಔಟ್ ಮಾಡಿ ಎನ್ನುವಂಥ ಒಂದು ಆಡಿಯೋ ಇದೆಯಲ್ಲ, ಅದು ನಿನ್ನೆ ಮಧ್ಯಾಹ್ನದಿಂದ ದೊಡ್ಡ ಸದ್ದನ್ನು ಮಾಡ್ತಾ ಇದೆ. ಇದೇ ಸದಾನಂದ ಗೌಡರು ಪ್ರದೀಪ್ ಎನ್ನುವಂಥ ಹೈಕಮಾಂಡ್ನ ಪ್ರದೀಪ್ ಜಿ ಜೊತೆ ಮಾತಾಡುವಾಗ ತನ್ನಲ್ಲಿದ್ದಂಥ ಕೋಪ ತಾಪ ಎಲ್ಲವನ್ನ ಕೂಡ ಹೊರಹಾಕಿದ್ದಾರೆ. ಆದರೆ ಆ ಪ್ರದೀಪ್ ಯಾರು ಎನ್ನುವುದನ್ನು ನೋಡ್ತಾ ಹೋದರೆ ಆ ಪ್ರದೀಪ್ ಕರ್ನಾಟಕದವರೇ ಆದರೂ ಕೂಡ ಆ ಪ್ರದೀಪ್ಗೆ ಅಷ್ಟಕ್ಕಷ್ಟೇ ಕನ್ನಡ ಬರಲ್ಲ ಮತ್ತು ಹೈಕಮಾಂಡ್ ಹೆಸರೇಳಿ ಅಮಿತ್ ಶಾ, ಮೋದಿ ಜೊತೆ ಗಡ್ಕರಿ, ರಾಜನಾಥ್ ಸಿಂಗ್ಗೆ ಹೀಗೆ ದೊಡ್ಡವರ ಹೆಸರನ್ನು ಹೇಳಿಕೊಂಡು ಬೇಳೆಯನ್ನು ಬೇಯಿಸ್ಕೊಂಡು ಈ ದೊಡ್ಡ ಮುಖಂಡರನ್ನು ಕೆಡ್ಡಾಕಿ ಕೆಡವಿ ತನ್ನ ಬೇಳೆಯನ್ನು ಬೇಯಿಸ್ಕೊಳ್ಳುವಂಥ ಒಬ್ಬ ಫ್ರಾಡ್ ವ್ಯಕ್ತಿ. ಇಂಥ ಫ್ರಾಡ್ ವ್ಯಕ್ತಿ ಹೈಕಮಾಂಡ್ ವರಿಷ್ಠರು ಎಂದು ನಂಬಿಕೊಂಡಿರುವಂಥ ಇದೇ ಸದಾ ಆನಂದ ಗೌಡರು ಯಾಮಾರಿ ಕೆಡ್ಡಕ್ಕೆ ಬಿದ್ದಿರುವಂಥ ಘಟನೆ ನಿನ್ನೆಯಿಂದ ದೊಡ್ಡ ಸದ್ದನ್ನು ಮಾಡ್ತಾ ಇದೆ. ಹಾಗಾದರೆ ಕೆಡ್ಡಕ್ಕೆ ಬಿದ್ದ ಸದಾನಂದ ಗೌಡರಿಗೆ ಏನಾದರೂ ತೊಂದರೆ ಆಗುತ್ತಾ? ನೋ, ಅಫ್ಕೋರ್ಸ್. ಯಾಕಂದರೆ ಇದೇ ಸದಾನಂದ ಗೌಡರು 2024ರ ಚುನಾವಣೆಯಲ್ಲಿ ಹಿಂದೆ ಸರಿದಿದ್ರು ಅಥವಾ ಹಿಂದೆ ಸರಿಯುವಂತೆ ಹೈಕಮಾಂಡ್ ಒತ್ತಡವನ್ನು ಹೇರಿ ಅವರನ್ನು ಮೂಲೆ ಗುಂಪು ಮಾಡಿತ್ತು. ಹೀಗಾಗಿ ಸದಾನಂದ ಗೌಡರು ಈ ನಮ್ಮ ಕರ್ನಾಟಕ ರಾಜಕೀಯದಲ್ಲಾಗಲಿ ಅಥವಾ ರಾಷ್ಟ್ರೀಯ ರಾಜಕೀಯದಲ್ಲಾಗಲಿ ಸಕ್ರಿಯರಿಲ್ಲ. ಅವರು ಏನೇ ಮಾಡಿದ್ರೂ ಕೂಡ ಅದು BJPಗೆ ಯಾವ ತರಹದ ತೊಂದರೆ ಕೂಡ ಆಗಲ್ಲ. ಇದು ಪಾಯಿಂಟ್ ನಂಬರ್ 1. ಎರಡನೇದಾಗಿ ಯಾವ ಒಂದು ತೊಂದರೆ ಆಗುತ್ತೆ BJPಯವರಿಗೆ ಅಂದರೆ BJPಯನ್ನು ಒಡಿಲಿಕ್ಕೆ ಪರೋಕ್ಷವಾಗಿ ಇದೇ ಸದಾನಂದ ಗೌಡರು ಸಹಾಯ ಮಾಡ್ತಾ ಇದ್ದಾರೆ. ಏನಾದರೂ ಕಾಂಗ್ರೆಸ್ ಜೊತೆ ಸೇರಿಕೊಂಡು ಅಥವಾ ಸದಾನಂದ ಗೌಡರು DK ಜೊತೆ ಏನಾದರೂ ಪ್ಲ್ಯಾನ್ ಮಾಡಿಕೊಂಡು ಇದೇ BJPಯನ್ನು ಛಿದ್ರ ಮಾಡಲಿಕ್ಕೆ ಈ DK ಶಿವಕುಮಾರ್ ಪ್ಲ್ಯಾನ್ ಇದೆಯಲ್ಲ, ಅಂದರೆ ನೋಡಿ ಇದು ಎಲ್ಲಿಂದ ಸ್ಟಾರ್ಟ್ ಆಯ್ತಂದರೆ ಯಾವಾಗ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ಅಹಿಂದ ನಾಯಕನೊಬ್ಬನನ್ನು ಯಾವುದೇ ಒಂದು ಭ್ರಷ್ಟಾಚಾರ ಆರೋಪವಿಲ್ಲದೆ BJPಲ್ಲಾದರೆ ವಯಸ್ಸಿನ ಮಿತಿ ಇದೆ, ಯಡಿಯೂರಪ್ಪ ಇಳಿಸಿದ್ರು. ಆದರೆ ಕಾಂಗ್ರೆಸ್ನಲ್ಲಿ ಸಾಯುವ ತನಕ ಚೇರಲ್ಲೇ ಕೂತು ಸಾಯಬೇಕೆನ್ನುವಂಥ ಒಂದು ರೂಲ್ಸ್ ಇದೆ, ಅಲಿಖಿತ ನಿಯಮ ಇದೆ. 90 ವರ್ಷದವರು ಕೂಡ MLA ಆಗ್ತಾರೆ, 95 ವರ್ಷದವ್ರನ್ನೂ ಕೂಡ MP ಆಗಿ ಮಾಡ್ತಾರೆ, ಜೊತೆಗೆ ಬೇರೆ ಕಥೆ ಇದೆ. ಹೀಗಾಗಿ ಕಾಂಗ್ರೆಸ್ನಲ್ಲಿ ಯಾವುದೇ ಲಿಖಿತ ನಿಯಮವಿಲ್ಲ, ವಯಸ್ಸಿನ ಆಧಾರ ಇಲ್ಲ. ಕೂತ್ಕೊಂಡು ಮನೆಯಲ್ಲಿ ವೀಲ್ಚೇರ್ ಕೂತ್ಕೊಂಡ್ರೂ ಕೂಡ ಅಂಥವರು ಟಿಕೆಟ್ ಪಡೆಯಬಹುದು, ಜೈಲಲ್ಲಿದ್ದರೂ ಕೂಡ ಟಿಕೆಟ್ ಪಡೆಯಬಹುದು ಮತ್ತು ಅವರ ಹೆಂಡತಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಡ್ಡಾಡ್ಬೋದು. ಇಂಥ ಒಂದು ಅಲಿಖಿತ ನಿಯಮ ಇದೆ, ಯಾವುದೂ ಅಲ್ಲಿ ರೂಲ್ಸ್ ಆ್ಯಂಡ್ ಫಾಲೋಸ್ ಆಗಲ್ಲ. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಏಜನ್ನು ದೊಡ್ಡ ಏಜ್ ಅಲ್ಲದಂಥ 8 ವರ್ಷ ಮುಖ್ಯಮಂತ್ರಿಗೆ ಅಧಿಕಾರ ಮಾಡಿದಂಥ ಒಬ್ಬ ದಲಿತ ನಾಯಕನನ್ನು 17 ಬಾರಿ ಬಜೆಟ್ ಮಂಡನೆ ಮಾಡಿದಂಥ ಒಬ್ಬ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ಬೇಕಂದಾಗ ಅಲ್ಲಿ DK ಶಿವಕುಮಾರ್ ಅವರಿಗೆ ಮುಂದಿನ ಒಂದು ಪ್ಲ್ಯಾನ್ ಇರುತ್ತೆ. ಆ ಪ್ಲ್ಯಾನ್ ಏನಂದರೆ ಹೇಗಾದರೂ ಮಾಡಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ ಇಫೆಕ್ಟನ್ನು ಯಾಮಾರಿಸಬೇಕು, ಜನರಿಗೆ ಏನಾದರೂ ಮಾಡಿ ಅದನ್ನು ತಪ್ಪಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಜೂನ್ 3ರಂದು ಕರ್ನಾಟಕದ 24ನೇ ಮುಖ್ಯಮಂತ್ರಿ ಆದ ನಂತರ ಒಂದೊಂದೇ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಿದ್ರು. ಅದು ಯಾವುದಂದರೆ
ಒಂದು ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಯಿಂದ ಅಡ್ಡ ಮತದಾನ ಮಾಡಿಸ್ಕೊಂಡ್ರು. ಅಲ್ಲಿಗೆ ಇಡೀ ರಾಷ್ಟ್ರದ ಬಿಜೆಪಿ ಮರ್ಯಾದೆಯನ್ನು ಮೂರ್ಖಾಸಿ ಹರಾಜಾಕಿದ್ರು. ಅದಾದ ನಂತರ ಆಪರೇಷನ್ ನಂಬರ್ 2 ಬಿಜೆಪಿಯನ್ನು ಛಿದ್ರ ಮಾಡಬೇಕು. ಯಾವ ಲೆವೆಲಿಗೆ ಅಂದರೆ ಅಹಿಂದ ನಾಯಕ ಒಬ್ಬ ಕೆಳಗಿಳಿದ ಎನ್ನುವಂಥ ಮಾತು ಆರೋಪ ಮಾಡಬಹುದು ಎನ್ನುವಂಥ ಲಕ್ಷ್ಯದಲ್ಲಿದ್ದಂಥ ಇದೇ ಡಿ ಕೆ ಶಿವಕುಮಾರ್, ಆ ದಾಳಿ ಆಗಬಹುದೇ ಎನ್ನುವಂಥ ಇದೇ ನಿರೀಕ್ಷೆಯಿದೆ. ಇದೇ ಡಿ ಕೆ ಶಿವಕುಮಾರ್ ಬಿಜೆಪಿನ ಛಿದ್ರ ಮಾಡಿಬಿಟ್ರೆ, ಒಂದು 2 ತಿಂಗಳ 3 ತಿಂಗಳ ಅವರನ್ನು ಮಕಾಡೆ ಮಲಗಿಸ್ಬಿಟ್ರೆ ಅಷ್ಟರ ಮಟ್ಟಿಗೆ ನಾನು ಸೇಫ್ ಆಗುತ್ತೇನೆ. ಯಾವ ರಾಜ್ಯದಲ್ಲಿ ಯಾವ ದೇಶದಲ್ಲಿ ವಿರೋಧ ಪಕ್ಷ ವೀಕ್ ಆಗುತ್ತಲ್ಲ, ವಿರೋಧ ಪಕ್ಷ ಹಳ್ಳೆ ಹಿಡುತ್ತಿಲ್ಲ, ಅದು ಆಡಳಿತ ಪಕ್ಷಕ್ಕೆ ದೊಡ್ಡ ಅಸ್ತ್ರವಾಗುತ್ತೆ ಮತ್ತು ಅದು ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಅದೊಂದು ಕೆಟ್ಟ ಸ್ಥಿತಿ ಆಗುತ್ತೆ. ಹೀಗಾಗಿ ವಿರೋಧ ಪಕ್ಷವನ್ನು ಮಕಾಡೆ ಮಲಗಿಸ್ಬೇಕು ಅನ್ನೋದಷ್ಟಿಲ್ಲ, ಅಡ್ಡ ಮತದಾನ ಮಾಡಿಸುವ ಮುಖಾಂತರ ಬಿಜೆಪಿಯನ್ನು 100 ಹೋಳಾಗಿ ಮಾಡಿಬಿಟ್ರು. ರಾಷ್ಟ್ರದಲ್ಲಿ ಬಿಜೆಪಿಯ ಒಂದು ಮರ್ಯಾದೆಯನ್ನು ಕರ್ನಾಟಕದ ಮುಖಾಂತರ ತೆಗೆದ್ರು. ಅದಾದ ನಂತರ ಬಿಜೆಪಿಲಿ ಒಳ ಜಗಳ ಜಾಸ್ತಿ ಮಾಡಬೇಕು. ಹಾಗಾಗಿ ವಿಜಯೇಂದ್ರ ಅವ್ರನ್ನ ಕೆಳಗಿಳಿಸುವಂಥ ಪ್ರಯತ್ನದ ಪೂರಕವಾಗಿ ಇದೀಗ ಸದಾನಂದ ಗೌಡರನ್ನ ಬಿಟ್ಬಿಟ್ರ. ಇದಕ್ಕೆ ಮತ್ತೊಂದು ಉದಾಹರಣೆ ಅಂದರೆ, ಯಾವಾಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಹೊಂದಿದ ನಂತರ ಶೆಟ್ಟರ್ ಅವರ ಮನೆಗೆ ಹೋಗ್ತಾರೆ, ತುಂಬ ಆತ್ಮೀಯವಾಗಿ ಮಾತಾಡ್ತಾರೆ. ಹೇಗೆ ನಡೀತಿದೆ ಡಿ ಕೆ ಶಿವಕುಮಾರ್ ಆಡಳಿತ ಎನ್ನುವಂಥ ಪ್ರಶ್ನೆಯನ್ನು ಶೆಟ್ಟರ್ ಕೇಳಿದಾಗ, ನೋಡ್ತಾ ಇದ್ರಲ್ಲ ನಾ ಯಾವ ಥರ ಆಡಳಿತ ಮಾಡ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಶೆಟ್ಟರ್ ಕಿವಿಯಲ್ಲಿ ಹೇಳ್ತಾರೆ. ಸದಾನಂದ ಗೌಡರ ಮನೆಗೆ ಹೋಗ್ತಾರೆ. ಸದಾನಂದ ಗೌಡರ ಮನೆಗೆ ಹೋದಾಗ ನಾನು ಹೇಳಿದ್ನಲ್ಲ, ದೇವಲೋಕದ ಒಬ್ಬ ಇಂದ್ರನೇ ಬಂದು ದರೆಗಿಳಿದು ನಮ್ಮ ಮನೆಗೆ ಬಂದಿದ್ದಾನೆ ಎನ್ನುವಂಥ ಖುಷಿಯಲ್ಲಿದ್ದಂಥ ಸದಾನಂದ ಗೌಡರು ಏನೇನು ಉಡುಗೊರೆ ಕೊಟ್ಟದಂತೆ, ಸನ್ಮಾನ ಮಾಡಿದಂತೆ, ಚಿಕ್ಕ ಹುಡುಗಿಯಿಂದ ಒಂದು ಡ್ರಾಯಿಂಗ್ ಬಿಡಿಸ್ಕೊಟ್ಟದಂತೆ, ನಾನು ಹೇಳಿದ್ನಲ್ಲ, ದೇವಲೋಕದ ದೊಡ್ಡ ದೇವರು, ಸಣ್ಣ ದೇವರಲ್ಲ, ದೊಡ್ಡ ದೇವರೇ ಸದಾನಂದ ಗೌಡರ ಮನೆಗೆ ಬಂದು ವರ ಕೊಡುವಂಥ ದೃಷ್ಟಿಯಲ್ಲಿ ಬಂದು ಕೂತು ಬಿಟ್ರು ಅನ್ನೋ ದೃಷ್ಟಿಯಲ್ಲಿ ಆ ಲೆವೆಲಿಗೆ ಸದಾನಂದ ಗೌಡರು. ಅವರು ಕೂಡ ಸಾಮಾನ್ಯ ವ್ಯಕ್ತಿ ಅಂತಲ್ಲ, ಡಿ ಕೆ ಶಿವಕುಮಾರ್ ಅವರಿಗಿಂತ ಒಂದು ಕಾಲದಲ್ಲಿ ಪ್ರಭಾವಿ, ಒಂದು ಕಾಲದ್ದು ಅಂದರೆ ಬಿಜೆಪಿಯ ರಾಜ್ಯ ಅಧ್ಯಕ್ಷರಾಗಿದ್ದಂಥವ್ರು, ರಾಜ್ಯದ ಮುಖ್ಯಮಂತ್ರಿ ಆದಂಥವ್ರು, ಕೇಂದ್ರ ಕ್ಯಾಬಿನೆಟ್ನಲ್ಲಿ ರೈಲ್ವೆ ಖಾತೆಯನ್ನು ಹೊಂದಂಥವ್ರು, ಅಂಥ ಒಬ್ಬ ವ್ಯಕ್ತಿ ಮತ್ತೊಬ್ಬ ಸಿ ಎಂ ಬಂದಾಗ ಅವರ ಖುಷಿ ಹಾವಭಾವ ಎಲ್ಲವನ್ನು ನೋಡ್ತಿದ್ರೆ, ನಾನು ಹಳೆಯ ವಿಡಿಯೋದಲ್ಲಿ ರಿಪೋರ್ಟ್ ಮಾಡಿದೆ, ಒಬ್ಬ ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ ಸೇರ್ಪಡೆಯಾಗುವಂಥ ಎಲ್ಲ ಸಾಧ್ಯತೆ ಇದೆ ಅನ್ನೋದು. ಹೀಗಾಗಿ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸದಾನಂದ ಗೌಡರಿಗೆ ಕಿವಿಯಲ್ಲಿ ಏನೋ ಓದಿರಬೇಕು. ಆ ಮುಖಾಂತರ ನೀವು ನಿಮ್ಮ ಕೆಲಸವನ್ನು ಮಾಡಿ, ನಾನು ನಮ್ಮ ಕೆಲಸವನ್ನು ಮಾಡ್ತೇನೆ, ನಿಮ್ಗೆ ಯಾವುದು ತೊಂದರೆ ಆಗಲ್ಲ, ಹೆಚ್ಚು ಕಡಿಮೆ ನೀವು ಬಿಜೆಪಿ ಕಾಂಗ್ರೆಸ್ಗೆ ಬಂದುಬಿಡಿ ಅನ್ನುವಂಥ ಒಂದು ಮಾತನ್ನು ಕಿವಿಯಲ್ಲಿ ಊದ್ಬಿಟ್ರ ಗೊತ್ತಿಲ್ಲ. ಯಾಕಂದರೆ ಇದೇ ಬಿಜೆಪಿ ನಿಷ್ಠಾವಂತ ಶೆಟ್ಟರ್ ಕೂಡ ಬಿಜೆಪಿನ ತೊರೆದು ಕಾಂಗ್ರೆಸ್ಸಿಗೆ ಬಂದಿದ್ದರು. ಆದರೂ ಕೂಡ ಅವರು ಇಲ್ಲಿ ಮತ್ತೆ ವಾಪಸ್ ಬಿಜೆಪಿಗೆ ಹೋದರೂ ಕೂಡ ಶೆಟ್ಟರ್ ಅವರು ಇದೇ ಡಿ ಕೆ ಶಿವಕುಮಾರ್ ಜೊತೆ ತುಂಬ ಚೆನ್ನಾಗಿ ನಂಟನ್ನು ಇಟ್ಕೊಂಡಂಥವು. ಹೀಗಾಗಿ ಡಿ ಕೆ ಶಿವಕುಮಾರ್ ಇದೀಗ ಬಿಜೆಪಿಯನ್ನು ಒಡಲಿಕ್ಕೆ, ಬಿಜೆಪಿಯ ಒಂದು ಒಳ ಜಗಳವನ್ನು ತೆರೆಯ ಮೇಲೆ ತರಲಿಕ್ಕೆ ಒಂದೊಂದೇ ಮಾಸ್ಟರ್ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ. ಅದರ 2ನೇ ಭಾಗವಾಗಿ, 1ನೇ ಭಾಗ ಅಡ್ಡ ಮತದಾನ ಆಯಿತು, 2ನೇ ಭಾಗವಾಗಿ ಇದೀಗ ಬಿಜೆಪಿಯ ಒಳ ಜಗಳವನ್ನು ಸ್ಫೋಟ ಮಾಡೋದು. ಬಿಜೆಪಿಯಲ್ಲಿ ಯಾವುದೂ ಸರಿ ಇಲ್ಲ, ವಿಜಯೇಂದ್ರ ಅವರು ಕೆಳಗಿಳಿಸಲಿಕ್ಕೆ ನವೆಂಬರ್ನಲ್ಲಿ ಮುಹೂರ್ತ ಫಿಕ್ಸ್ ಆಗಿದೆ. ಜೊತೆಗೆ ಅಲ್ಲಿ ಆದಂಥ ಅಂದರೆ BDA ಅಧ್ಯಕ್ಷರಾಗಿದ್ದಂಥ ಮತ್ತು ಯಲಹಂಕ MLA ಆಗಿದ್ದಂಥ ಆ SR ವಿಶ್ವನಾಥ್ ಅವರ ಮೇಲೆ ವಾಗ್ದಾಳಿ ಮಾಡುವ ಮುಖಾಂತರ ಇದೀಗ ಒಬ್ಬ BJP MLA ಮುತ್ತಪ್ಪ ರೈನ ಶಿಷ್ಯನಾಗಿದ್ದ ಬಿಡದಿಯ ಒಂದು ಅಂದರೆ BDA ಎಲ್ಲ ಒಂದು ಕರ್ಮಕಾಂಡವನ್ನು ನುಂಗಿ ನೀರು ಕೊಡುವಂಥ ಇದೇ ವಿಶ್ವನಾಥ್ ನನ್ನ ಮೇಲೆ ಆಪಾದನೆ ಮಾಡ್ತಾ ಇದ್ದಾನೆ ಅನ್ನುವಂಥ ಒಂದು ನೇರ ವಾಗ್ದಾಳಿನ ಸದಾನಂದ ಗೌಡರು ಮಾತಾಡಿದ್ದಾರೆ. ಅಂದರೆ ಅದಕ್ಕೆ ಮೂಲ ಕಾರಣ ಕೆಂಪೇಗೌಡ ಜಯಂತಿಯಂದು ಸದಾನಂದ ಗೌಡರು ಕಾಂಗ್ರೆಸ್ ಪಕ್ಷ ನಿಯೋಜಿತ ಎನ್ನಲಾದಂಥ ಡಿ ಕೆ ಶಿವಕುಮಾರ್ ಅವರ ಕಾರ್ಯಕ್ರಮಕ್ಕೆ ಹೋಗಿದ್ರು. ಸ್ವತಃ BJPಯ ಕಾರ್ಯಕ್ರಮವಾಗಿದ್ದಂಥ SR ವಿಶ್ವನಾಥ್ ಅವರ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ. ಹೀಗಾಗಿ ಅವರು ವಕ್ರ ಬುದ್ಧಿ ಅನ್ನುವಂಥ ಮಾತನ್ನು ನೇರವಾಗಿ SR ವಿಶ್ವನಾಥ್ ಅವರು ಇದೇ ಸದಾನಂದ ಗೌಡರ ಮೇಲೆ ಹೇಳಿದರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಂಥ ಸದಾನಂದ ಗೌಡರು, ಅವನೊಬ್ಬ ಮುತ್ತಪ್ಪರಯ್ಯನ ಶಿಷ್ಯ, ಅವನೊಬ್ಬ ಗುಂಡಾಗಿರಿ ಮಾಡ್ಕೊಂಡು MLA ಆದಂತೂ, ಅವನೊಬ್ಬ BDAಯನ್ನು ಮುಳುಗಿಸಿ MLA ಆದಂತೂ ಎನ್ನುವಂಥ ಒಂದು ನಾಲಿಗೆ ಹರಿಬಿಟ್ಟಿದ್ದಾರೆ. ನೋಡಿ, SR ವಿಶ್ವನಾಥ್ ಅವರು MLA ಆಗಿದ್ದು ಇದೇ ಸದಾನಂದ ಗೌಡರು ಅಧ್ಯಕ್ಷರಾಗಿದ್ದಾಗ, ಇದೇ ಸದಾನಂದ ಗೌಡರು MLA ಟಿಕೆಟ್ ಕೊಟ್ಟಾಗ ಇವೆಲ್ಲವನ್ನ ಮರೆತಂತಿರುವ ರಾಜಕೀಯವಾಗಿ ಮಂಕು ಬುದ್ಧಿಯ ಒಂದು ಬುದ್ಧಿ ಇರುವಂಥ ಇದೇ ಸದಾನಂದ ಗೌಡರು ಇದೀಗ ಡಿ ಕೆ ಶಿವಕುಮಾರ್ ಅವರು ಹೇಳಿದಂಗೆ ಕುಣಿತಾ ಇದ್ದಾರಾ, ಅಥವಾ ಈ ತಟಸ್ಥ ಬಣದವರು ಹೇಳಿಕೊಟ್ಟ ಹಾಗೆ ಆದರೆ ಒಂದು ಕುಣಿತ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಇದೀಗ ಚರ್ಚೆಗೆ ಆಸ್ಪದ ಆಗ್ತಾ ಇದೆ. ಏನೇ ಆಗಲಿ, ತನ್ನ ಕೊನೆಯ ವಯಸ್ಸಿನಲ್ಲಿ ತನ್ನ ರಾಜಕೀಯ ಮುಸ್ಸಂಜೆಯಲ್ಲಿ ಅಥವಾ ಅವರೀಗ ರಾಜಕೀಯದಿಂದ ದೂರ ಸರಿದಿದ್ದಾರೆ. BJP ಒಂದು ವೀಕ್ನೆಸ್ ಅಂದರೆ ರಾಜಕೀಯ ದೂರ ಸರಿದಿದ್ದವ್ರನ್ನ ಮಾರ್ಗದರ್ಶಕರಾಗಿ ಇಟ್ಟುಕೊಳ್ಳಬೇಕೆನ್ನೋ ದೃಷ್ಟಿಯಲ್ಲಿ ಇದೀಗ ಸದಾನಂದ ಗೌಡರನ್ನ ಕೋರ್ ಕಮಿಟಿಯಲ್ಲಿ ಮೆಂಬರ್ ಆಗಿ ಮಾಡಿದರೆ. ಕೋರ್ ಕಮಿಟಿ ಅಂದ ಕೂಡಲೇ ಅಲ್ಲಿ ತನಗೆ ಇಷ್ಟವಾದ ಕೆಲಸ ಆಗಲಿಲ್ಲ ಅಂದರೆ ಅದು ನೇರವಾಗಿ ಹೇಳ್ಬೋದು. ನೋಡಿ,
ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆದಂಥವ್ರು, ಅಧ್ಯಕ್ಷರಾದಂಥವ್ರು ಅಥವಾ ಕ್ಯಾಬಿನೆಟ್ ರೈಲ್ವೆ ಖಾತೆಯನ್ನು ಹೊಂದಿದ್ದಂಥವ್ರು ನಿಮ್ಗೆ ಯಾರ ಜೊತೆ ಮಾತಾಡಬೇಕು, ಎಲ್ಲಿ ಮಾತನಾಡಬೇಕು, ಮುಖಾಮುಖಿಯಾಗಿ ಎಲ್ಲಿ ಮಾತಾಡಬೇಕು ಎನ್ನುವಂಥ ಕನಿಷ್ಠ ಕಾಮನ್ ಸೆನ್ಸ್ ಇಲ್ಲ ಅಂದರೆ ಅವ್ರು ಹೇಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದರು, ಹೇಗೆ BJPಯ ದೊಡ್ಡ ನಮ್ಮ ರಾಜ್ಯದ ಅಧ್ಯಕ್ಷರಾದರು, ಜೊತೆಗೆ ಮೋದಿ ಗೌರ್ಮೆಂಟಲ್ಲಿ ಹೇಗೆ ಕ್ಯಾಬಿನೆಟ್ ಮಿನಿಸ್ಟರ್ ಆದರು ಎನ್ನುವುದು ಕೂಡ ಇದೀಗ ಯಕ್ಷ ಪ್ರಶ್ನೆ. ಏನೇ ಆಗಲಿ ಇವೆಲ್ಲವನ್ನು ನೋಡ್ತಾ ಇದ್ದರೆ ಸದಾನಂದ ಗೌಡರು BJP ವಿರುದ್ಧ ಅಥವಾ ಸದಾನಂದ ಗೌಡರು ವಿಜೇಂದ್ರ ವಿರುದ್ಧ ವಾಗ್ದಾಳಿ ಮಾಡಿದ್ರು, ಸದಾನಂದ ಗೌಡರು SRS ವಿಶ್ವನಾಥ್ ಅವರ ವಿರುದ್ಧ ವಾಗ್ದಾಳಿ ಮಾಡಿದ್ರು, ಅಥವಾ ಏನೇ ಆದರೂ ಕೂಡ ಇದು DK ಶಿವಕುಮಾರ್ ಅವರ ಹಾದಿಗೆ ಒಂದು ಹುಲ್ಲುಗಾಲಿನ ಹಾವು ಅಂದರೆ ರೆಡ್ ಕಾರ್ಪೆಟ್ ಅಂತಾರಲ್ಲ ಅಂಥ ಒಂದು ಸುಗಮ ದಾರಿಯನ್ನು ಮಾಡಿಕೊಟ್ಟಿದೆ. ಇದರ ಅರ್ಥ ಎಷ್ಟೇ, DK ಶಿವಕುಮಾರನ್ನು ಕಟ್ಟಿ ಹಾಕಲಿಕ್ಕೆ BJPಯಿಂದ ಸದ್ಯಕ್ಕೆ ಸಾಧ್ಯ ಇಲ್ಲ. ಯಾವ ಲೆವೆಲಿಗೆ ಸಾಧ್ಯ ಇಲ್ಲ ಅಂದರೆ ಇದೇ BJP ಕಾರ್ಯಕರ್ತರಿಗೆ BJP ಹೇಳಿದಂತಿದೆ, ಕಾರ್ಯಕರ್ತರೇ ಒಂದು 6 ತಿಂಗಳು ನೀವು ರಜೆಯಲ್ಲಿ ಇದ್ಬಿಡಿ, ನಾವು ಆಮೇಲೆ ಸರಿ ಮಾಡ್ಕೊಂಡು ಬರ್ತೀವಿ. 6 ತಿಂಗಳ ನೀವು ರಜೆಯಲ್ಲಿ ಇದ್ಕೊಂಡು ನೀವು ನಿಮ್ಮ ಕೆಲಸವನ್ನು ಮಾಡಿಕೊಂಡು ತೋಟಗೆ ಮಳೆಗಾಲ ಸ್ಟಾರ್ಟ್ ಆಯಿತು, ತೋಟ ಗಿಟ್ಟ ಗದ್ದೆ ಭತ್ತ ಬೆಳ್ಕೊಂಡು ಆ ನಂತರ ಡಿಸೆಂಬರ್ ವೇಳೆಗೆ ಕ್ರಿಸ್ಮಸ್ ವೇಳೆಗೆ ನೀವು ಮತ್ತೆ ವಾಪಸ್ BJP ಬನ್ನಿ, ಅಥವಾ ನಿಮ್ಮ ರಜೆಯನ್ನು ಮುಗಿಸ್ಕೊಂಡು ಜನವರಿ ವೇಳೆಗೆ ನಾವು ಮತ್ತೆ ಪಕ್ಷವನ್ನು ಕಟ್ಟೋಣ. ಅಲ್ಲಿಯ ತನಕ ನಾವು ಕಿತ್ತಾಡ್ತಾ ಇರ್ತೇವೆ, ನಾವು ಸ್ವಲ್ಪ ಹೊಡೆದಾಡ್ತಾ ಇರ್ತೇವೆ, ನಾವು ಸ್ವಲ್ಪ ಕೆಸರನ್ನ ಎರಚಾಡ್ಕೊಳ್ತಾ ಇರ್ತೀವಿ, ನಾವು ಪಕ್ಷದಲ್ಲಿ ಸ್ವಲ್ಪ ಕೆಲಸ ಇದೆ, ನೀವು ಅದರ ತಲೆ ಹಾಕಬೇಡಿ, ಯಾಕೆ ನಿಮ್ಗೆ ಟೆನ್ಷನ್ ಆಗುವಂಥ ಚಾನ್ಸ್ ಇದೆ. ಹಾಗಾಗಿ 6 ತಿಂಗಳ ನೀವು ಸುಮ್ಮನೆ ನಿಮ್ಮ ಕೆಲಸವನ್ನು ಮಾಡ್ಕೊಂಡಿರಿ. ನಮ್ಮ ಪಕ್ಷದ ಒಳಗೆ ಆಗ್ತಿರುವಂಥ ಯಾವುದಕ್ಕೂ ತಲೆ ಕೊಟ್ಟು ಟೆನ್ಷನ್ ಮಾಡ್ಕೋಬೇಡಿ. ನೀವು 6 ತಿಂಗಳ ನಂತರ ಬನ್ನಿ, ಅಷ್ಟರೊಳಗೆ ನಾವು ಕೂಡ ರಿಪೇರಿಯಾಗಿ ಒಂದು ಹಂತಕ್ಕೆ ತಯಾರಾಗ್ತೇವೆ. ನಮ್ಗೆ 6 ತಿಂಗಳು ಬೇಕು DK ಶಿವಕುಮಾರ್ ಕೊಟ್ಟಂಥ ಶಾಕ್ನಿಂದ ಚೇತರಿಸ್ಕೊಳ್ಳಿಕ್ಕೆ, ನಮ್ಗೆ 6 ತಿಂಗಳು ಬೇಕು ಸದಾನಂದ ಗೌಡರು ಹೇಳಿದಂಥ ಮಾತನ್ನು ಸರಿ ಮಾಡ್ಕೊಳ್ಳಿಕ್ಕೆ, ನಮಗೆ 6 ತಿಂಗಳು ಬೇಕು SR ವಿಶ್ವನಾಥ್ ಅವರು ಸದಾನಂದ ಗೌಡರ ವಿರುದ್ಧ ಮಾತನಾಡೋದನ್ನು ಸರಿ ಮಾಡ್ಕೊಳ್ಳಿಕ್ಕೆ, ನಮಗೆ ಮತ್ತು 6 ತಿಂಗಳು ಬೇಕು ಸದಾನಂದ ಗೌಡರು ಇದೇ SR ವಿಶ್ವನಾಥ್ ಅವ್ರನ್ನ ಮುತ್ತಪ್ಪರಯ್ಯನ ಗುಂಡ ಎನ್ನುವಂಥ ಮಾತು ಹೇಳಿದ್ದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಎನ್ನುವಂಥ ಮಾತನ್ನು ಹೇಳಿ ಇದೇ ಸದಾನಂದ ಗೌಡರು ಇದೀಗ BJPಯನ್ನು ಹೊಡಿಲಿಕ್ಕೆ ಯಾವೆಲ್ಲ ಕಾರ್ಯ ಮಾಡ್ತಾ ಇದ್ದಾರಲ್ಲ ಅದನ್ನು ಸಲೀಸಾಗಿ ಮಾಡ್ತಾ ಇದ್ದಾರೆ. ಏನೇ ಆಗಲಿ ನನಗನ್ಸುತ್ತೆ ಈ ವಿಜೇಂದ್ರ ಅವ್ರನ್ನ ನವೆಂಬರ್ ವೇಳೆಗೆ ಕೆಳಗಿಳಿಸ್ತಾರ, ಅಥವಾ ವಿಜೇಂದ್ರ ಅವ್ರನ್ನ ಕೆಳಗಿಳಿಸಿದ್ರೆ ಮತ್ತೊಬ್ಬ ಯಾವ ನಾಯಕನ ತಂದೆ ವಿಜೇಂದ್ರ ಅವರ ಜಾಗದಲ್ಲಿ ಕೂರಿಸ್ತಾರೆ, ಅಥವಾ ಆ ಅಧ್ಯಕ್ಷ ಕೇಂದ್ರಕ್ಕೆ ತನು ಮನ ಧನ ಎಲ್ಲವನ್ನ ಕೊಡುವಂಥ ಒಂದು ಸೋರ್ಸ್ ಇದೆಯಾ ಎಲ್ಲವೂ ಕೂಡ ಕಾದು ನೋಡಬೇಕು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.